ಒಂದು ಊರಾಗ್ರಿ ಇಟ್ಟು ಜಗಳ ಹತ್ತಿತ್ತು, ನಮ್ಮ ದೇವರ ಹೆಚ್ಚಿಂದ ನಿಮ್ಮ ದೇವರು ಹೆಚ್ಚಿಂದ ಅಂತ. ಈಗ ಒಬ್ಬ ಕೇಳಿದ, ನಾನು ಅಲ್ಲೇ ಇದ್ದೀವಿ, ನಿಮ್ಮ ದೇವರು ಹ್ಯಾಂಗ ಹೆಚ್ಚು ಅಂತ ಕೇಳಿನಿ. ಇಲ್ಲಿ ನೋಡ್ರಿ, ನಮ್ಮ ದೇವರು ಬಹಳ ಕೆಟ್ಟ ಐತಂದ್ರಮ್ಮ. ಇವಾಗ ಕೆಟ್ಟಿದ್ರೆ ದೇವ್ರ ಯಾಕತಿ ಅಂದ್ರ ಅಷ್ಟು ಕೆಟ್ಟ ಅದ ಅಂದ್ರೆ ಅವ್ನು ಕೆಟ್ಟಿದ್ರೆ ಅವನು ದೇವ್ರತಿ ಯಾಕತಿ ಅಂತಂದಾಗ ಹಂಗಲ್ರಿ, ಅವನ ತಾಕತ್ ಅಷ್ಟು ನಾವು ಏನ್ ತಾಕತ ನೋಡ್ರಿ. ನಮ್ಮ ದೇವರಿಗೆ ಯಾರ ಏನಾರ ಅಂದ್ರೆ ನಮ್ಮ ದೇವರು ಅವ್ರನ್ನ ಸುಟ್ಟು ಬೂದಿ ಮಾಡ್ತತಿ. ಬೆಂಕಿ ಅಂತದ ನಮ್ಮ ದೇವರ ಅವನ ವಿರುದ್ಧ ಪಾರ್ಟಿ ಅವೇನಂದ, ನಿಮ್ಮ ದೇವ್ರ ಬೆಂಕಿ ಅಂತ ಅನ್ನೋದಲ್ಲ, ನಮ್ಮ ದೇವ್ರ ನಿಮ್ಗಿಂತ ಹೆಚ್ಚಿದೈತಂದ. ಯಾವುದು? ನೀರಿನಂತ ದೇವರ ತೋಣವ ನಿಮ್ಮ ಬೆಂಕಿ. ನಮ್ಮ ನೀರು ಹೋದಾಗ ನಾವು ಸುರುತ್ತೀವೋ ನಿಮ್ಮ ದೇವರು ತಣ್ಣಗಾಗಿ ಹೋಗ್ತತಿ. ಅದಕ್ಕೆ ನಮ್ಮ ದೇವರು ಹೆಚ್ಚಿಂದು ಅಂತ ಅವತ್ತಿದ್ದ. ನಾವಂದು ಇಬ್ಬರಿಗೂ ಕೈ ಮುಗದಯ್ಯಪ್ಪ, ಬೆಂಕಿನೂ ದೇವರಲ್ಲ, ನೀರ್ನೂ ದೇವರಲ್ಲ. ಇದು ಪಂಚಮಹಾಭೂತಗಳಲ್ಲಿ ಎರಡವು, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಪರಮಾತ್ಮ ಈ ಮನುಕುಲಕ್ಕೆ ಜೀವರಾಶಿಗೆ ಬದುಕಲಾಕ ಒಂದು ವ್ಯವಸ್ಥೆ ಮಾಡಿಕೊಟ್ಟಾನು. ಇವ್ಯಾವ ದೇವರಲ್ಲ, ನಮ್ಮನ್ನ ಪಂಚಮಹಾಭೂತಗಳನ್ನು ಹುಟ್ಟಿಸಿದಂಥವೇನದಲ್ಲ, ಅವು ಖರೆ ದೇವರ. ಅವನ ಅನುಭವ ಮಾಡಿಕೊಡ್ರಿ, ಇದು ಶಿವ ಅನುಭವ ಚಿಂತನೆ ಅಂತ ಹೇಳ್ತೀನಿ. ಹೀಗೆ ಬಂಧುಗಳೇ, ನಾವು ಎಲ್ಲಿ ತಪ್ಪಾಕತ್ತೀವಿ? ನಮ್ಮ ವಿಶ್ವಕ್ಕನ್ನ ಗುರುವಾಗುವಂತ ದೇಶ ಭಾರತ ದೇಶ ಈಗ ದೇವರ ಹೆಸರಲ್ಲೇ ಜಗಳಾಡೋ ದೇಶ ಆಗೈತೆ ಅಂದ್ರೆ, ಧರ್ಮದ ಹೆಸರಲ್ಲೇ ಜಗಳಾಡೋ ದೇಶ ಆಗೈತೆ ಅಂದ್ರೆ ನಮಗೆ ಸ್ವಲ್ಪ ನೋವಾಗೋದಿಲ್ಲ. ಅದಕ್ಕೆ ಇವತ್ತಿನ ದಿನಮಾನಗಳಲ್ಲಿ ಯಾರು ಬೇಕಾಗ್ಯಾರ ಗೊತ್ತದ? ಇಂಥ ಪರಮ ಪೂಜ್ಯರು ಬೇಕಾಗಿದ್ದಾರೆ. ಇಂಥ ಪರಮ ಪೂಜ್ಯರು ನನಗೆ ಗೊತ್ತಿರಲಿಲ್ಲ. ವಿಶೇಷವಾಗಿ ಇಲ್ಲಿ ವೇದಿಕೆಗೆ ಬಂದ ಬಳಿಕ ನನಗೊಂದು 2-3 ವಿಷಯ ಗೊತ್ತಾದದ್ದು ನಿಮಗೆ ಹೇಳ್ತೀನಿ. ಅಪ್ಪ ಅವರ ಕೊಡುಗೆ ಎಷ್ಟು ದ್ವಾಡದು ಅನ್ನೋದು. ನಾವು ಬಹಳ ದೂರ ಇರ್ತೀವಿ, ಅಪ್ಪ ಅವ್ರ ಸಂಪರ್ಕ ಇಲ್ಲ. 23 ವರ್ಷಗಳ ಹಿಂದೆ ಒಮ್ಮೆ ಹಾರಕೋಡಕನ ನಾವು ಬಂದಿದ್ದೀವಿ, ಅದನ್ನ ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕೆ. ಆವಾಗ ಅದನ್ನ ನೆನಪು ಮಾಡಿ ಅಪ್ಪ ಅವರು ನಮಗೆ ಬಹಳ ಪ್ರೀತಿಯಿಂದ ಮಾತಾಡ್ಸಿದ್ರು. ಅಪ್ಪ ಅವರ ಕಾರ್ಯ ಎಂಥದ್ದು ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತೀನಿ. ಸರ್ವಧರ್ಮ ಸಮನ್ವಯದ ಸಾಕಾರ ಮೂರ್ತಿ ಅಂತ ನಾಯನ ಆರಂಭದೊಳಗೆ ಹೇಳಿನಲ್ಲ, ಸುಮ್ಮನೆ ಹೊಗಳಬೇಕಂತ ಇವರನ್ನು ಕುರಿತು ನಾ ಹೇಳಿಲ್ಲ. ಹಂಗ ಅಪ್ಪ ಅವರು ಅದಾರೆ. ಏನದಾರು ನಿಮಗೆ ಗೊತ್ತಿರಬೇಕು, ನನಗೆ ಗೊತ್ತಿದ್ದಿದ್ದಿಲ್ಲ, ಗೊತ್ತಾದದ್ದು ಹೇಳ್ತೀನಿ. ಹಾರಕೋಡೊಳಗೆ ಇವರು ಮಠದ ಪಕ್ಕದೊಳಗನ ಒಂದು ಮಸೀದಿ ಅದ, ಒಂದು ದರ್ಗಾ ಅದ. ಅದು ವ್ಯವಸ್ಥೆ ಇಲ್ಲದಕ್ಕೆ ಅಲ್ಲೇ ಧೂಳು ಬಿದ್ದು ಅವ್ಯವಸ್ಥೆಗೆ ಮೂಲಾಗಿತ್ತು. ಅದನ್ನ ಅಪ್ಪವರು ನೋಡ್ರಿ, ಅಪ್ಪವರು 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಅದನ್ನ ಪುನರುಜ್ಜೀವನಗೊಳಿಸಿ ಅದಕ್ಕೆ ಏನು ಮಾಡಬೇಕು ವ್ಯವಸ್ಥಿತವಾಗಿ ಮಾಡಿ ಅಲ್ಲಿ ಈಗ ನಮಾಜ್ ನಡೆಯುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ಮುಸ್ಲಿಂ ಬಾಂಧವರಿಗೆ ಕೊಟ್ಟಾರು. ಒಬ್ಬರು ಪೂಜ್ಯರು, ಪೀಠಾಧೀಶರು ಅಂತಂದ್ರೆ ಇದು ಭಾವೈಕ್ಯತೆ. ಅಲ್ಲಿದು ಭಾವೈಕ್ಯತೆ ಅಂತಂದ್ರೆ ಮತಾಂತರಗೊಳ್ಳೋದು ಭಾವೈಕ್ಯತೆ ಅಲ್ಲ. ಹಿಂದೂ ಇದ್ದವ ಮುಸ್ಲಿಂ ಆಗುದು, ಮುಸ್ಲಿಂ ಇದ್ದವ ಹಿಂದೂ ಆಗುದು, ಇದು ಭಾವೈಕ್ಯತೆ ಅಲ್ಲ. ಭಾವೈಕ್ಯತೆ ಅಂದ್ರೆ ನೆನಪಿಟ್ಟುಕೋರಿ, ನೀನು ನಂಬಿದ ಧರ್ಮವನ್ನ ನೀ ಚೆನ್ನಾಗಿ ತಿಳ್ಕೋ, ಬರೇ ತಿಳ್ಕೋಬೇಡ, ಅದನ್ನ ಅನುಷ್ಠಾನಕ್ಕೆ ತಗೊಂಡವ. ಇನ್ನೊಬ್ಬರು ನಂಬಿದ ಧರ್ಮವನ್ನ ಪ್ರಾಮಾಣಿಕವಾಗಿ ಗೌರವಿಸುವುದಕ್ಕೆ ಭಾವೈಕ್ಯತೆ ಅಂತ ಕರೀತಾರೆ. ಅಪ್ಪ ಅವರು ಮಾಡಿದ ಕೆಲಸ ಅದು. ಈಗ ಮಸೂತಿ ಕೆಡುವ ಸಲುವಾಗಿ, ಮಂದಿರ ಕೆಡುವ ಸಲುವಾಗಿ ಎಷ್ಟೋ ಜಗಳ ಆಗ್ತಾವು. ಅಪ್ಪ ಅವರು ಒಬ್ಬರು ಮಠಾಧೀಶರಾಗಿ ಮಸೀದಿಯನ್ನ ಕಟ್ಟಿ ಕೊಡ್ತಾರು ಅಂತಂದ್ರೆ ಇದು ಎಂಥ ಮಾತುಕ. ಇಂಥ ಮಾತುಗಳನ್ನ ಪತ್ರಕರ್ತರು ಭಯಂಕರ ಪ್ರಚಾರಕ್ಕೆ ತಂದು ಕೊಡಬೇಕು. ಕಲುಷಿತ ಮನಸ್ಸುಗಳಿಗೆ ಒಂದು ಸಾಂತ್ವನ ಮೂಡ್ತದೆ. ಅದಕ್ಕೆ ನಾನು ಪತ್ರಕರ್ತರಿಗೆ ಕೈ ಮುಗಿದು ವಿನಂತಿ ಮಾಡಬೇಕು, ಇಂಥ ಘಟನೆಗಳನ್ನ ಬಹಳಷ್ಟು ಬೆಳಕಿಗೆ ತರಬೇಕು. ಮನಸ್ಸು ಪರಿವರ್ತನೆ ಆಗ್ತದೆ. ಆ ಬಳಿಕ ಅವರು ಮಾಡಿದ್ದು ನೋಡ್ರಿ, ಅವರು ರಂಭಾಪುರಿ ಪೀಠಕ್ಕೆ ಸಂಬಂಧಪಟ್ಟಂತ ಪೀಠ ಪಂಚಾಚಾರ್ಯ ಪೀಠ ಇದ್ರೂ ಕೂಡ ಬಸವಾದಿ ಶರಣರ ವಚನಗಳನ್ನ ಎಷ್ಟು ಒಪ್ಪಿಕೊಂಡು ಅದರ ಬಗ್ಗೆ ಕೆಲಸ ಮಾಡಿದ್ದಾರೆ ಅಂತಂದ್ರೆ, ಈ ಸಮಗ್ರ ವಚನ ಸಾಹಿತ್ಯವನ್ನ ವಿಷಯಾಧಾರಿತವಾಗಿ
ವಿಷಯಾಧಾರಿತವಾಗಿ ವಚನಗಳನ್ನ ವಿಂಗಡಣೆ ಮಾಡಿ ಲಿಂಗ ತತ್ವವನ್ನು ಹೇಳುವಂತ, ಗುರು ತತ್ವವನ್ನು ಹೇಳುವಂತ, ಶರಣ ತತ್ವವನ್ನು ಹೇಳುವಂತ, ಶಿವಯೋಗ ತತ್ವವನ್ನು ಹೇಳುವಂತ ವಚನಗಳನ್ನು ವಿಂಗಡಣೆ ಮಾಡಿ 15 ಸಂಪುಟಗಳಲ್ಲಿ ಆ ವಚನಗಳನ್ನು ಮುದ್ರಣ ಮಾಡುವುದರ ಜೊತೆಗೆ ಅದಕ್ಕೆ 40-45 ಲಕ್ಷ ರೂಪಾಯಿ ಖರ್ಚು ಮಾಡಿ ಅದನ್ನ ಸಮಾಜಕ್ಕೆ ಕೊಟ್ಟಾರು ಅಂತಂದ್ರೆ ಇದು ಭಾವೈಕ್ಯತೆ ಅಲ್ಲೇನು? ಇದು ಭಾವೈಕ್ಯತೆ. ಮತ್ತೆ ಇನ್ನೆಂಥ ಭಾವೈಕ್ಯತೆ ಬೇಕು ಬಂಧುಗಳೇ? ಅವರು ಪಂಚಪೀಠಾಧೀಶರು, ಶಿವಾಚಾರ್ಯರು, ವಚನ ಬಹಳ ಮಂದಿ ಆರೋಪ ಕೊಡ್ತಿರ್ತಾರೆ, ವಚನ ಸಾಹಿತ್ಯವನ್ನು ಅಲ್ಲಗಳಿತಾರೋ, ಬಸವಣ್ಣವರು ನಿರಾಕರಣೆ ಮಾಡ್ತಾರೋ ಅಂತ. ಮತ್ತೆ ವಚನ ಸಾಹಿತ್ಯ ಅವರ ಮುದ್ರಣೆ ಯಾಕೆ ಮಾಡಬೇಕಾಗಿತ್ತು? ಇದನ್ನು ಬಸವಾದಿ ಪ್ರಮಥರು, ಅನುಯಾಯಿಗಳು ಇದನ್ನು ತಿಳ್ಕೋಬೇಕಾದಂತ ಬಂಧುಗಳೇ, ಬಹಳ ಮಹತ್ವದ ಮಾತು. ಒಪ್ಪಿಕೋತಾರೆ ಅಂತಂದ್ರೆ ಹಾಗಾಗಿ ಯಾವತ್ತೂ ಸಮಾಜಮುಖಿಯಾಗಿ ಸೇವೆಯನ್ನ ಮಾಡ್ತಾರೆ. ಮತ್ತೆ ಅವ್ರ ಮಟ್ಟಕ್ಕೆ ಒಂದು ಜಾತಿಯವರೇನು ಬರಂಗಿಲ್ಲ, ಎಲ್ಲರೂ ಬರ್ತಾರೆ. ಅಂದ್ರೆ ಮತ್ತೆ ಇದೇನಿದು? ಅದಕ್ಕೆ ಭಾವೈಕ್ಯತೆ ಅಂತಂದ್ರೇನು ಇದು. ಆಮೇಲೆ ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ತತ್ವಜ್ಞಾನ ಏನದು ಗೊತ್ತೇನ್ರಿ? ಅನೇಕತ್ವದಲ್ಲಿ ಏಕತ್ವವನ್ನ ಕಾಣುವ ಸಂಸ್ಕೃತಿ, ವಿವಿಧತೆಯಲ್ಲಿ ಏಕತೆ. ನೀವು ಬ್ಯಾರೆ ಇರ್ರಿ, ನೀವು ಯಾವುದೇ ಪಂಥಕ್ಕೆ ಸೇರಿದವರಿಲ್ರಿ, ಎಲ್ಲರೂ ಬ್ಯಾರೆ ಬ್ಯಾರೆ ಇದ್ರೂ ಕೂಡ ವಿವಿಧತೆಯಲ್ಲಿ, ಅನೇಕತ್ವದಲ್ಲಿ ಏಕತ್ವವನ್ನು, ನಿಮ್ಮಲ್ಲಿ ಲಿಂಗವನ್ನೇ ಕಾಣುವುದು. ಈ ವೀರಶೈವ ಸಿದ್ಧಾಂತ ಹೆಂಗದ ಗೊತ್ತೇನ್ರಿ? ಮುಸ್ಲಿಮನಲ್ಲಿಯೂ ಲಿಂಗ ಕಾಣುವುದು, ಹರಿಜನನಲ್ಲಿಯೂ ಲಿಂಗ ಕಾಣುವುದು, ಪಶು ಪಕ್ಷಾದಿಗಳಲ್ಲಿಯೂ ಲಿಂಗ ಕಾಣುವುದು. ಇದು ಬಸವ ತತ್ವ, ಇದು ವೀರಶೈವ ತತ್ವ. ಅದಕ್ಕೆ ಅಕ್ಕ ಹೇಳ್ತಾರೆ ಒಂದು ವಚನ, ನಿಮಗೆ ಗೊತ್ತಿರಬಹುದು, ವನವೆಲ್ಲ ನೀವೇ, ವನದೊಳಗನ ದೇವ ತರುಮರಾದಿಗಳೆಲ್ಲ ನೀವೇ, ತರುಮರಾದಿಗಳಲ್ಲಿ ಆಡುವ ಖಗಮುರುವ ಪಕ್ಷಿಗಳೆಲ್ಲ ನೀವೇ ಅಂತ ಹೇಳುವಾಗ ಪ್ರತಿಯೊಂದು ವಸ್ತುವಿನಲ್ಲಿ ಚನ್ನಮಲ್ಲಿಕಾರ್ಜುನನ ಕಾಣಕತ್ತೇಳೋ ಇಲ್ಲೋ? ಹಂಗ ಮುಸಲ್ಮಾನ ಬಾಂಧವರು ಪ್ರತಿಯೊಬ್ಬನಲ್ಲಿ ಮಂದಿರದಲ್ಲಿ, ಮಸೀದಿಯಲ್ಲಿ ಅಲ್ಲಾಹನ ಕಾಣುವ ದೃಷ್ಟಿಯನ್ನ ಬೆಳೆಸ್ಕೋಬೇಕು. ಅದನ್ನ ನಮ್ಮ ಸೂಫಿ ಸಂತರು ಅಂತಾರ್ರಿ, ಖುದಾಯಾ ವೋ ಕಾಮಿಲ್ ನಜರ್ ದೇ ಮುझे, ಹೇ ಭಗವಂತ ನನಗೆ ಅಂತ ದಿವ್ಯ ದೃಷ್ಟಿ ಕೊಡು. ಖುದಾಯಾ ವೋ ಕಾಮಿಲ್ ನಜರ್ ದೇ ಮುझे कि हर एक जर्रे में देखूं तुझे. ಪ್ರತಿಯೊಂದು ಕಣಕಣಗಳಲ್ಲಿ ನಿನ್ನ ನೋಡ್ಬೇಕ ನಾನು, ಅಲ್ಲ ಅಂತ ದಿವ್ಯ ದೃಷ್ಟಿ ಕೊಡುವಂತಾರೆ. ಇದು ಸಾಮರಸ್ಯ, ಇದು ಭಾವೈಕ್ಯತೆ. ಲಿಂಗ ಮಧ್ಯೆ ಜಗತ್ ಸರ್ವಂ, ಸರ್ವಂ ಲಿಂಗಮಯಂ ಜಗತ್ ಅಂದಾಗ ಬ್ಯಾರೆದವ್ರು ಯಾರದಾರ್ರಿ? ನಿಮಗೆ ಹೇಳ್ತಾನು, ನಮಗೆ ಉಪನಿಷತ್ ಹೇಳ್ತದೆ. ಅದೊಂದು ಮಾತು ಹೇಳಿಬಿಡ್ತಾ ಇದ್ದೇನೆ, ಅಯಂ ನಿಜ ಪರೋ ವೇತ್ತಿ ಗಣನಾ ಲಘುಚೇತಸಾಂ ಉದಾರ ಚರಿತಾನಾಂ ತು ವಸುಧೈವ ಕುಟುಂಬಕಂ. ಇದು ನನ್ನ ಮಾತಲ್ಲ, ಉಪನಿಷತ್ ಹೇಳ್ತದೆ. ಏನ್ ಹೇಳ್ತದೆ? ಇವರು ನಮ್ಮವರು, ಇವರು ನಮ್ಮವರಲ್ಲ ಅಂತ ಯಾರು ಹಿಂಗ ನೋಡ್ತಾರೋ ಅವರು ಸಣ್ಣವರೊಳಗೆ ಸಣ್ಣವರು, ಎಲ್ಲರಿಗಿಂತ ಸಣ್ಣವರು. ಲಘು ಲಘುಚೇತಸಾಂ ಉದಾರ ಚರಿತಾನಂತೂ ವಿಶಾಲ ಭಾವನೆ ಉಳ್ಳವ. ಅವ ಹೆಂಗ್ ಮಾಡ್ತಾನೋ? ಎಲ್ಲರೂ ನನ್ನವ್ದು ಅಷ್ಟ ಅನ್ನೋದು ಅಷ್ಟ ಅಲ್ಲ, ವಸುಧೈವ ಕುಟುಂಬಕಂ, ಇಡೀ ವಿಶ್ವ ಒಂದೇ ಒಂದು ಕುಟುಂಬ, ಇಲ್ಲಿದ್ದವರೆಲ್ಲ ನನ್ನ ಪ್ರತ್ಯೇಗಾತ್ಮ ಸ್ವರೂಪರು ಅಂತ ನೋಡ್ತಾನ. ಅದನ್ನೇ ಬಸವಣ್ಣವರು ಕನ್ನಡದೊಳಗೆ ವಚನ ರೂಪದೊಳಗೆ ಬರೆದರು. ನನ್ನ ಎದುರಿಗೆ ಯಾರೇ ಬಂದ ನಿತ್ರು ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ, ಲಿಂಗ ಇದ್ದವ ಇರ್ಲಿ ಲಿಂಗ ಇಲ್ಲದವ ಇರ್ಲಿ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಅಂತಂದ್ರು. ಬಂಧುಗಳೇ, ಇಂಥ ತತ್ವ ಭಾರತೀಯ ತತ್ವ, ಸನಾತನ ತತ್ವ. ಅದು ಕುರಾನು ಅದ ಹೇಳ್ತದೆ, ಉಪನಿಷತ್ತು ಅದ ಹೇಳ್ತದೆ, ಬೈಬಲ್ನು ಅದ ಹೇಳ್ತದೆ, ಎಲ್ಲಾನು ಅದ ಹೇಳ್ತದೆ ಅನ್ನೋದು ಈ ಮಂದಿಗೆ ಗೊತ್ತಾಗಲ್ಲ. ಅದಕ್ಕೆ ಶಿವಾನುಭವ ಚಿಂತನೆ ಅಂದ್ರೆ ಮತ್ತೇನಲ್ಲ, ಸತ್ಯವನ್ನು ಅರಿಯುವುದು, ಸತ್ಯದ ಸಾಕ್ಷಾತ್ಕಾರ ಮಾಡಿಕೊಳ್ಳೋದು. ಆ ನಿಟ್ಟಿನೊಳಗೆ ಅಪ್ಪ ಅವರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಬಂದಿದ್ದಾರೆ. ಇದನ್ನ ಪ್ರವಚನಕಾರ, ನೀವೇನದಿಲ್ಲ ಪುರಾಣ ಪ್ರವಚನಕಾರರು, ನೀವು ಭಾವೈಕ್ಯತೆ ಬಗ್ಗೆ
ಎಷ್ಟು ಪರಿಶ್ರಮ ಪಡಾಕತ್ತಾರು ಪೂಜ್ಯರು ಅನ್ನೋದನ್ನ ಇಂಥವ್ರಾಗಲಿ ಮತ್ತೆ ಯಾರಾಗಲಿ ಅವ್ರನ್ನ ನಾವು ನೆನಪಿನಲ್ಲಿ ಇಟ್ಟುಕೊಂಡು ಸಮೂಹಕ್ಕೆ ಅದನ್ನು ಪರಿಚಯ ಮಾಡಿಕೊಡ್ಬೇಕು ನಾವು. ಇದು ಕೂಡ ಒಂದು ಸಾಮರಸ್ಯದ ಕಾಯಕ ಇದು. ಅದಕ್ಕೆ ಏಕತಾ ಸೆ ಬಡ್ಕರ್ ಕೋಯಿ ಇಬಾದತ್ ನಹಿ, ಲಡನೆ ಕಿ ಕಿಸಿ ಮಜಹಬ್ ಮೇ ನಸೀಹತ್ ನಹಿ. ನಾವೆಲ್ಲ ಭಾರತೀಯರು. ವಾಸ್ತವಿಕ ನೀವು ಹೇಳ್ಕೊಂಡ್ರೆ ಸುಮ್ಮ ಒಂದು ಮಾತು ಹೇಳಿ ಬಿಡ್ತು. ಒಂದು ಅಂದ್ರೆ ಎಟ್ಟರದ ಅಂತೀರಿ ಮತ್ತೆ ಇದು ಅಂತ ಇದು ಅಂದ್ರೆ ಎಲ್ಲಿ ತನಕ ನಾವು ತಯಾರಿ ಆಗ್ಬೇಕಂತಂದ್ರೆ ಯಾರಾದ್ರೂ ನಮಗ ನಿನ್ನ ಧರ್ಮ ಯಾವುದು ಅಂತ ಕೇಳಿರ, ನನ್ನ ಧರ್ಮ ಮಾನವ ಧರ್ಮ ಅಂತನ ಉತ್ತರ ಬರಬೇಕು. ನಾ ಹಿಂದೂ ಮುಸ್ಲಿಂ ಬೌದ್ಧ ಜೈನ ಹಿಂದಾಗಡ್ಸೆ ಮೊದಲು ಏನನ್ಬೇಕು, ನೀ ಯಾರು ಅಂತ ಕೇಳಿದ್ರೆ, ನಿನ್ನ ಧರ್ಮ ಯಾವುದು ಅಂತ ಕೇಳಿದ್ರೆ, ನನ್ನ ಧರ್ಮ ಮಾನವ ಧರ್ಮ ಅನ್ಬೇಕು. ಆಯ್ತಪ್ಪ, ನೀನು ಯಾರು ಅಂತ ಕೇಳಿದ್ರೆ ಎರಡನೇ ಮಾತ, ನಾನು ಭಾರತೀಯ ಅಂತ ಅನ್ಬೇಕು. ಆ ಬಳಿಕ ಮತ್ತು ನೀ ಯಾರು ಅಂತ ಕೇಳಿದ್ರೆ, ನಾನು ಕನ್ನಡಿಗ ಅಂತ ಅನ್ಬೇಕು. ಅದಾದ ಬಳಿಕ ನೀವು ಏನ್ ಹೇಳ್ತೀರಿ ಹೇಳಿ, ನಮ್ದು ತಕರಾರ ಇಲ್ಲ. ನಿನ್ನ ಧರ್ಮ ಯಾವುದು ಅಂದ್ರೆ ಮಾನವ ಧರ್ಮ. ಅದಕ್ಕೆ ಏನಾದರೂ ಆಗು ಮೊದಲು ಮಾನವನಾಗು, ಓದಿ ಬ್ರಾಹ್ಮಣನಾಗು, ಕಾದು ಕ್ಷತ್ರಿಯನಾಗು, ಶ್ರಮಿಕ ವಣಿಕನೇ ಆಗು, ದುಡಿದು ಗಳಿಸಿ ಏನಾದರೂ ಆಗು, ನೇ ಬಯಸಿದಂತಾಗು, ಏನಾದರೂ ಸರಿಯೇ ನೀ ಏನಾದರೂ ಸರಿಯೇ, ಮೊದಲು ಮಾನವನಾಗು, ಏನಾದರೂ ಆಗು, ಮೊದಲು ಮಾನವನಾಗು. ಇನ್ನೊಂದು ಮಾತು ಹೇಳ್ತಾರೆ, ಹಿಂದೂ ಮುಸಲಿಮನಾಗು. ನಿನಗೆ ಯಾರು ಬೇಡ ಅಂದಾರ? ನಿನಗೆ ಯಾವ ಧರ್ಮ ಬೇಕು ಆ ಧರ್ಮ ಸ್ವೀಕಾರ ಮಾಡಿ ನೀನು ಅನುಷ್ಠಾನ ಮಾಡಬಹುದು, ತಕರಾರ ಇಲ್ಲ. ಹಿಂದೂ ಮುಸಲಿಮನಾಗು, ಬೌದ್ಧ ಕ್ರೈಸ್ತನೇ ಆಗು, ಚಾರ್ವಾಕನೇ ಆಗು, ಭೋಗ ಬಯಸಿ ಏನಾದರೂ ಆಗು, ಹಾರೈಸಿದಂತಾಗು, ಏನಾದರೂ ಸರಿಯೇ ನೀ ಏನಾದರೂ ಸರಿಯೇ, ಮೊದಲು ಮಾನವನಾಗು. ಇನ್ನೊಂದು ಕೊನೆ ಮಾತು ಹೇಳ್ಯಾರ, ಅದೊಂದು ಹೇಳಿಬಿಡ್ತೀವಿ. ಸರ್ತಿಗೊಮ್ಮೆ ಒಂದು ಮಾತು ಬರುವುದ ಇಲ್ಲಿ, ರಾಜಕಾರಣಿಯಾಗು. ನಿನಗೆ ಯಾರು ಬೇಡ ಅಂದರು? ಯಾವ ರಂಗನೂ ಕೆತ್ತಿಲ್ಲ. ಸೇವಾ ಮನೋಭಾವದಿಂದ ನಾವೊಬ್ಬ ಈ ದೇಶದ ಸೇವಕ ಅನ್ನೋ ಭಾವದಿಂದ ನೀ ರಾಜಕೀಯ ರಂಗದೊಳಗೆ ಹೋದ್ರೂ ಕಲ್ಯಾಣನಾತಿ. ಅದಕ್ಕೆ ಹೇಳ್ತಾರೆ, ರಾಜಕಾರಣಿಯಾಗು, ರಾಷ್ಟ್ರ ಭಕ್ತನೆಯಾಗು, ಕಲೆಗಾರ ವಿಜ್ಞಾನಿ ವ್ಯಾಪಾರಿಯೇ ಆಗು, ಏನಾದರೂ ಆಗು, ನೀ ಬಯಸಿದಂತಾಗು, ಏನಾದರೂ ಆಗು, ನಿನ್ನೊಲವಿನಂತಾಗು, ಏನಾದರೂ ಸರಿಯೇ ಏನಾದರೂ ಸರಿಯೇ, ಮೊದಲು ಮಾನವನಾಗು, ಏನಾದರೂ ಆಗು, ಏನಾದರೂ ಆಗು, ಏನಾದರೂ ಆಗು, ಮೊದಲು
ಅದಕ್ಕೆ ನಾವು ಮಾನವರಾಗೋಣ, ಭಾರತೀಯರಾಗೋಣ, ಕನ್ನಡಿಗರಾಗೋಣ, ಅಧ್ಯಾತ್ಮ ಜೀವಿಗಳಾಗೋಣ, ಗುರುವಿನ ಮಕ್ಕಳಾಗೋಣ, ಅಧ್ಯಾತ್ಮದ ಸಾಧಕರಾಗೋಣ, ಈ ಬದುಕನ್ನು ಸಾರ್ಥಕ ಮಾಡಿಕೊಳ್ಳೋಣ. ಅಂಥ ಸದ್ಬುದ್ಧಿ ಪರಮಾತ್ಮ ಗುರುದೇವ ನನಗೂ ಕೊಡಲಿ, ನಿಮ್ಮೆಲ್ಲರಿಗೂ ಕೊಡಲಿ. ಅಪ್ಪ ಅವರು ವಿಶೇಷ ಆಶೀರ್ವಾದ ನಮಗೆ ಮಾಡಲಿ ಅಂತ ಹಾರೈಸಿ, ಈ ವಿದ್ವತ್ಪೂರ್ಣ ವೇದಿಕೆ ಮೇಲೆ ವಿಶೇಷ ಸನ್ಮಾನವನ್ನು ಕೊಟ್ಟು ಚನ್ನಶ್ರೀ ಪ್ರಶಸ್ತಿ ಇದನ್ನು ದಯಪಾಲಿಸಿದರಲ್ಲ. ಈ ಪ್ರಶಸ್ತಿ ಮೊನ್ನೆ ರಂಭಾಪುರಿ ಜಗದ್ಗುರುಗಳು ಜಗದ್ಗುರು ರೇಣುಕ ಭಗವತ್ಪಾದರ ಹೆಸರಿನಿಂದ ಕೊಟ್ಟರು. ಅದು ಜಾಗತಿಕ ಮಟ್ಟದ ಪ್ರಶಸ್ತಿ. ಅವೆಲ್ಲ ಈಗ ಪದ್ಮಶ್ರೀ ಪ್ರಶಸ್ತಿ ನಾವು ಗೌರವಿಸ್ತೀವಿ, ಅದು ರಾಷ್ಟ್ರ ಮಟ್ಟದ್ದು. ಆದರೆ ರೇಣುಕ ಪ್ರಶಸ್ತಿ ಆಗಲಿ, ಚನ್ನವೀರ ಪ್ರಶಸ್ತಿ ಆಗಲಿ, ಚನ್ನಶ್ರೀ ಪ್ರಶಸ್ತಿ ಆಗಲಿ, ಈ ಗುರುಗಳಿಂದ ಏನು ಬರ್ತೈತಲ್ಲ, ಇವರು ಗುರು ಅಂತಂದ್ರೆ ಒಂದು ದೇಶಕ್ಕೆ ಸೀಮಿತ ಇರಂಗಿಲ್ಲ, ಜಗತ್ತಿಗೆ ಇರ್ತಾರೆ. ಅದಕ್ಕೆ ಜಾಗತಿಕ ಮಟ್ಟದ ಪ್ರಶಸ್ತಿ ಇದು. ಹಾಗಾಗಿ ಈ ಪ್ರಶಸ್ತಿ ಅಪ್ಪ ಅವರು ನನಗೆ ನೀಡಿ ಆಶೀರ್ವಾದ ಮಾಡಿದ್ದಾರೆ. ನನ್ನಂಥ ಭಾಗ್ಯವಂತರೇ ಯಾರಿಲ್ಲ ಅಂತ ಹೇಳ್ತಾ ಅವರಿಗೆ ಅನಂತ ಕೋಟಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ಅವರ ಶ್ರೀಚರಣಗಳಲ್ಲಿ ಈ ನುಡಿ ಪುಷ್ಪಗಳ ಜೊತೆಗೆ ದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ ನನ್ನ 4 ಮಾತು ಮುಗಿಸ್ತಾ ಇದ್ದೇನೆ. ಅಪ್ಪ ಅವರ ಆಶೀರ್ವಾದ ಯಾವತ್ತೂ ನಿನ್ನೆ ಇರಲಿ ಅಂತ